ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡಿದರೆ ಕೃಷಿ ಫಸಲುಗಳ ಮೇಲೆ ದುಷ್ಪರಿಣಾಮ ಬೀರಲಿದ್ದು ಸರ್ಕಾರ ಮೋಡ ಬಿತ್ತನೆ ಮಾಡಬಾರದು ಎಂದು ಬಿಜೆಪಿ ಸೋಮವಾರಪೇಟೆ ಮಂಡಲ ಕೃಷಿ ಮೋರ್ಚಾ ಒತ್ತಾಯಿಸಿದೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ವಕ್ತಾರ ಎಂಬಿ ಅಭಿಮನ್ಯು ಕುಮಾರ್, ಮೋಡ ಬಿತ್ತನೆಯಿಂದ ಸುರಿಯುವ ಮಳೆ ನೀರು ರಾಸಾಯನಿಕ ಮಿಶ್ರಿತವಾಗಿರಬಹುದೆಂಬ ಆತಂಕ ಜಿಲ್ಲೆಯ ರೈತರಲ್ಲಿದೆ. ರೈತರು ಕಾಫಿ, ಕಾಳುಮೆಣಸು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದು ಮೋಡ ಬಿತ್ತನೆಯಿಂದ ಬೆಳೆ ಹಾನಿಯಾಗುವ ಆತಂಕ ಎದುರಾಗಿದೆ ಎಂದರು. ಹವಾಮಾನದಲ್ಲಿ ಏರುಪೇರು ಉಂಟಾದರೆ ಕಾಫಿ ಫಸಲಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆಗಸ್ಟ್ನಲ್ಲಿ ವಿಪರೀತ ಮಳೆಯಾದರೆ ಕಾಫಿ ಗಿಡಗಳಲ್ಲಿ ಕೊಳೆರೋಗ ಕಾಣಿಸಿಕೊಂಡು ಫಸಲು ಉದುರುವ ಸಾಧ್ಯತೆ ಇದೆ. ಹೊರ ರಾಜ್ಯಗಳ ಅಣೆಕಟ್ಟುಗಳನ್ನು ತುಂಬಿಸುವ ಉದ್ದೇಶಕ್ಕಾಗಿ ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡುವುದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದರು. ಕೊಡಗಿಗೆ ಒಂದು ಸಚಿವ ಸ್ಥಾನ ನೀಡಲು ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ. ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಅಗತ್ಯ ಅನುದಾನವನ್ನು ನೀಡುತ್ತಿಲ್ಲ. ಆದರೆ ಕೊಡಗಿನಲ್ಲಿ ಮೋಡ ಬಿತ್ತನೆ ನಡೆಸಿ ಅಣೆಕಟ್ಟುಗಳನ್ನು ತುಂಬಿಸುವ ಪ್ರಯತ್ನಕ್ಕೆ ಮುಂದಾಗಿರುವುದು ಖಂಡನೀಯ ಎಂದ ಅಭಿಮನ್ಯು ಕುಮಾರ್, ಜಿಲ್ಲೆಯ ಇಬ್ಬರು ಶಾಸಕರು ಮೋಡ ಬಿತ್ತನೆಗೆ ಒಪ್ಪಿಗೆ ಸೂಚಿಸಬಾರದು ಎಂದು ಮನವಿ ಮಾಡಿದರು. ಅಂದರೆ ಕೊಳೆ ರೋಗ ಮತ್ತು ಕಾಫಿ ಉದುರುವಿಕೆ, ಅದರಲ್ಲೂ ವಿಶೇಷವಾಗಿ ಮಳೆ ಬಂದು ನಿಂತು ಬಿಸಿಲು ಬಂದ ತಕ್ಷಣ ಗಿಡದಲ್ಲಿದ್ದ ಕಾಫಿ ಎಲ್ಲ ಹಳದಿ ಬಣ್ಣಕ್ಕೆ ಬಂದು ಉದುರತಕ್ಕಂಥದ್ದನ್ನು ನಾವು ಇಷ್ಟು ವರ್ಷ ಅನುಭವಿಸಿಕೊಂಡು ಬಂದಿದ್ದೀವಿ. ಈಗ ನಮಗೆ ಸ್ವಲ್ಪ ಉಷ್ಣಾಂಶ ಕೂಡ ಬೇಕು. ಈ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಮೋಡ ಬಿತ್ತನೆ ಮಾಡಿದ್ರೆ ಕಾಫಿ ಬೆಳೆಗಾರರಿಗೆ ದೊಡ್ಡ ಆಘಾತವಾಗಬಹುದು, ದೊಡ್ಡ ಹೊಡೆತವಾಗಬಹುದು. ಬೆಳೆ ಸಂಪೂರ್ಣವಾಗಿ ನಷ್ಟವಾಗ್ತದೆ. ಕಾಫಿ ಗಿಡಗಳು ಕೂಡ ಎಲೆಯನ್ನು ಉದುರಿಸ್ತಕ್ಕಂಥದ್ದು ಅಷ್ಟೇ, ಕೊಳೆ ರೋಗಕ್ಕೆ ತುತ್ತಾಗಿ ಸಾಯತಕ್ಕಂಥದ್ದು ಅಷ್ಟೇ. ಇನ್ನು ತೀವ್ರತರದ ಹಾನಿ ಕಾಫಿ ಬೆಳೆಗಾರರಿಗೆ, ಕಾಫಿ ಮತ್ತು ಮೆಣಸು ಬೆಳೆಗಾರರಿಗೆ ಉಂಟಾಗ್ತದೆ. ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಕೊಡಗಿನಲ್ಲಿ ಈ ಸಂದರ್ಭದಲ್ಲಿ, ಅದನ್ನು ಆಗಸ್ಟ್ 15ರ ನಂತರ ಮೋಡ ಬಿತ್ತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೋಡ ಬಿತ್ತನೆ ಯಾವ ರೀತಿಯಲ್ಲೂ ಕೂಡ ಮಾಡಬಾರದು. ಸರ್ಕಾರ ಏನೋ ಇವು ಮೋಡ ಬಿತ್ತನೆಯನ್ನು ಪ್ರಾರಂಭಿಸಿದೆ ಅಂತೆ. ಆ ಮೋಡ ಬಿತ್ತನೆಯಿಂದ ಅವರೇನಾದರೂ ಮಾಡಿ ಮೋಡ ಬಿತ್ತನೆ ಮಾಡಬಾರ್ದು ಅಂತ ಹೇಳಿ ನಾವು ಆಗ್ರಹಿಸುತ್ತೇವೆ. ಮೋಡ ಬಿತ್ತನೆ ಮಾಡಿ ಕಾಫಿ ಬೆಳೆಗಾರರಿಗೆ ನಷ್ಟ ಆದರೆ ಅದಕ್ಕೆ ಪೂರ್ಣ ಜವಾಬ್ದಾರರು ಸರ್ಕಾರ ಆಗಬೇಕಾಗುತ್ತೆ. ಸರ್ಕಾರ ಅದರ ಪೂರ್ಣ ನಷ್ಟವನ್ನು ಭರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಈ ಸಂದರ್ಭದಲ್ಲಿ ಮಳೆ ಬಂದರೆ 2018ರಲ್ಲಿ ನೋಡಿದ್ದೇವೆ. ಆಗಸ್ಟ್ 14ಕ್ಕೆ ಮಳೆ ಬಂದು ಏನಾಯಿತು ಅಂತೀವಿ, ಎಲ್ಲ ಕಡೆ ಜರಿಯತಕ್ಕಂಥದ್ದು, ಭೂಕುಸಿತ ಹೆಚ್ಚಿನ ಪ್ರಮಾಣ ನಡೀತದೆ. ಈ ಕಾರಣದಿಂದ ಸರ್ಕಾರ ಕೊಡಗಿನಲ್ಲಿ ಈ ಮೋಡ ಬಿತ್ತನೆಯನ್ನು ಮಾಡಲೇಬಾರದು. ಎರಡನೇದಾಗಿ ಕೊಡಗಿನ ಗಡಿ ಪ್ರದೇಶದಲ್ಲಿ ಮಾಡಿದ್ರೆ ಅದು ಕೂಡ ಎಫೆಕ್ಟು ಕೊಡಗಿಗೆ ಆಗಿ ಆಗುತ್ತೆ. ಅಲ್ಲಿ ಕೂಡ ಇದನ್ನು ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ಹೇಳ್ತಾ ಇದೆ. ಕೃಷಿ ಮೋರ್ಚಾ ಮಂಡಲ ಅಧ್ಯಕ್ಷ ಮಚ್ಚಂಡ ಪ್ರಕಾಶ್ ಮಾತನಾಡಿ, ಕೊಡಗಿನಲ್ಲಿ ಕಳೆದ 3 ವರ್ಷಗಳಿಂದ ಅಕಾಲಿಕ ಮಳೆಯಿಂದ ಕಾಫಿ, ಕಾಳುಮೆಣಸು ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳ ಫಸಲು ನಿರಂತರವಾಗಿ ಹಾನಿಯಾಗ್ತಿದೆ. ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡದೆ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಕೊಡಗಿನಲ್ಲಿ ಯಾವುದೇ ಕಾರಣಕ್ಕೂ ಮೋಡ ಬಿತ್ತನೆ ಮಾಡಬಾರದು ಎಂದು ಒತ್ತಾಯಿಸಿದರು. ಸಮಸ್ಯೆಗಳು ತುಂಬಾನೇ ಇದೆ. ಅದರಲ್ಲಿ ಈಗ ಮಳೆಗೆ ಮೋಡ ಬಿತ್ತನೆ ಮಾಡೋ ಕಾರ್ಯಕ್ರಮ ಇದು ಯಾವಾಗ ಮಾಡಬೇಕಾಗಿದ್ದು? ಇದು ಆಕ್ಚುಲಿ ಮಾರ್ಚ್ ಏಪ್ರಿಲ್ ಮಳೆ ಬರೋದಿದ್ದಾಗ ಅಲ್ಲಿ ಯಾವಾಗ ಮೋಡ ಬಿತ್ತನೆ ಮಾಡಿದರೆ ನಮ್ಮ ರೈತರಿಗೆ ತುಂಬಾನೇ ಹೆಲ್ಪ್ ಆಗ್ತಿತ್ತು. ಆದರೆ ಈಗ ಮಾಡ್ತಿರೋದು, ಈಗ ಎಲ್ಲ ತೇವಾಂಶ ಎಲ್ಲ ಇದು ಒಂದು ಹದದಲ್ಲಿ ಇದೆ. ಇವಾಗ ಮೋಡ ಬಿತ್ತನೆ ಮಾಡಿ ನಮ್ಮ ಅದರ ಕೆಮಿಕಲ್ ಕಾಫಿ ಮೇಲೆ ಬಿದ್ದಾಗ ನಮ್ಮ ಅರೇಬಿಕಾ ಕಾಫಿ ಮಾತ್ರ ಅಲ್ಲ, ಈವನ್ ರೋಬಸ್ಟಾ ಕಾಫಿ ಸಮೇತ ಉದುರೋದು, ನಮ್ಮಲ್ಲಿ ಕಾಳು ಮೆಣಸು ಸಮೇತ ಉದುರುವಂಥದ್ದನ್ನ ನಾವು ಈಗಾಗಲೇ ನೋಡಿದ್ದೀವಿ. ಮೊದಲು ಮೋಡ ಬಿತ್ತನೆ ಮಾಡಿದಾಗ ತುಂಬಾನೇ ಪರಿಹಾರ ಇದು ನಷ್ಟವಾಗಿದೆ ಕೊಡಗಿನ ಜನರಿಗೆ. ಅದರಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ರೈತರಿಗೆ ಹೆಕ್ಟೇರಿಗೆ 25,000 ರೂಪಾಯಿಗೆ 56,000 ರೂಪಾಯಿಗೆ ಪರಿಹಾರ ಕೊಟ್ಟರು. ಅದಾದ್ಮೇಲೆ ಈ ಗೌರ್ಮೆಂಟ್ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1 ರೂಪಾಯಿ ಸಹ ನಮ್ಮ ರೈತರಿಗೆ ಒಂದು ಪರಿಹಾರ ಕೊಡಲಿಲ್ಲ. ಯಾವುದೇ ತರದ ಪರಿಹಾರವನ್ನು ಕೊಡಲಿಲ್ಲ. ಸೊ ಇವರು ಏನು ಎಲ್ಲ ಗ್ಯಾರಂಟಿ ಯೋಜನೆ, ಆ ಯೋಜನೆ, ಈ ಯೋಜನೆ ಅಂತ ಹೇಳ್ಕೊಂಡು ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಹೊರತು, ಅದರಲ್ಲಿ ಈಗ ಪುನಃ ಈ ಮೋಡ ಬಿತ್ತನೆಯಿಂದ ಇನ್ನಷ್ಟು ಸಾಕಷ್ಟು ನಮ್ಮ ರೈತರಿಗೆ ತೊಂದರೆ ಆಗ್ತದೆ. ಅದರಿಂದ ಮೋಡ ಬಿತ್ತನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಕೊಡಗಿನ ಜನರು ಬಿಡೋದಿಲ್ಲ. ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ. ಇದನ್ನು ಕೊಡಗು ಬಂದು ಸಮೇತ ನಾವು ಕರೀತೇವೆ. ಎಲ್ಲ ಸಂಸ್ಥೆಗಳು ಸಮೇತ ಇದಕ್ಕೆ ವಿರುದ್ಧವಾಗಿದೆ. ಈ ಸಮಯದಲ್ಲಿ ಮೋಡ ಬಿತ್ತನೆ ಇಲ್ಲಿ ಮಾಡೋದು ಬೇಡ, ಬೇಕಾದ್ರೆ ಬೆಂಗಳೂರಲ್ಲಿ ಮಾಡ್ಕೊಳ್ಳಿ, ಧಾರವಾಡಲ್ಲಿ ಮಾಡ್ಕೊಳ್ಳಿ, ಹುಬ್ಳಿಯಲ್ಲಿ ಮಾಡ್ಕೊಳ್ಳಿ, ನಮಗೆ ಅದರಲ್ಲಿ ಇಲ್ಲ.
ನಮಗೆ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಗಿನ ಜನತೆಗಳಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಮಳೆ ಇಲ್ಲದೆ ಇರೋದ್ರಿಂದ ನಮ್ಮ ಆನ್ಯುವಲ್ ಇನ್ಕಮ್ ಸಮೇತ ಕಮ್ಮಿ ಆಗಿದೆ. ಹೇಗೋ ರೈತರು ಸಾಲಗೆಲ್ಲ ಕಟ್ಕೊಂಡು ಈಗ ಕಾಫಿ ಇನ್ನೊಂದು 2 ತಿಂಗಳಲ್ಲಿ ಕಾಫಿ ಕುಯ್ಯೋ ಅಂತ ತಲುಪ್ತಾರೆ. ಅದರಲ್ಲಿ ಮತ್ತೊಂದು ಮೋಡ ಬಿತ್ತನೆ ಮಾಡಿದ್ರೆ ಎಲ್ಲ ಉದುರೋಗಿ ರೈತರಿಗೆ ಕಷ್ಟ ಆಗ್ತದೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸರ್ಕಾರದವರು ಆದಷ್ಟು ಬೇಗ ಈ ಕಾರ್ಯನ ಹಿಂಪಡಿಬೇಕು, ಇದನ್ನು ಮುಂದುವರಿಸಬಾರದು ಅಂತ ಹೇಳಿ ನಾನು ಬಿಜೆಪಿ ರೈತ ಮೋರ್ಚಾದ ಪರವಾಗಿ. ಸುದ್ದಿಗೋಷ್ಠಿಯಲ್ಲಿ ಕೃಷಿ ಮೋರ್ಚಾದ ಉಪಾಧ್ಯಕ್ಷ ರಕ್ಷಿತ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ ಹಾಗೂ ಕಾರ್ಯದರ್ಶಿ ವಿನೋದ್ ಕೂತಿ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.